ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ ಅಲ್ವಾ? ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ಒಂದು 3 ವಿಧದಲ್ಲಿ ನಾವು ತಿಳ್ಕೊಂಡಿದ್ವಿ. 3 ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿದ್ವಿ. ಮೊದಲನೇ ಪಾಯಿಂಟ್ ಯಾವುದು? ವಾಕ್ಯಗಳನ್ನು ಆಲಿಸಿ ಸ್ವೀಕಾರ ಮಾಡಿಕೊಳ್ಳುವುದು, ಅದನ್ನ ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಎರಡನೇದು ನಂಬಬೇಕು. ಎಸ್, ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡು ನಂಬಬೇಕು, ಆ ವಾಕ್ಯಗಳನ್ನ ನಂಬಬೇಕು. ಮೂರನೇದು ಭಯಭಕ್ತಿಯಿಂದ ಇರಬೇಕು, ದೇವರ ವಾಕ್ಯಕ್ಕೆ ಭಯಪಡಬೇಕು. ದೇವರ ವಾಕ್ಯಕ್ಕೆ ಭಯ ಪಡಬೇಕು. ಆಮೆನ್, ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಿದ್ಯಾ? ಕ್ಲೀನಾಗಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ 66ನೇ ಅಧ್ಯಾಯ ವಾಕ್ಯ 2ರಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯಗಳಿಗೆ ನೀನು ಭಯ ಪಡಬೇಕು, ಭಯಭಕ್ತಿ ಉಳ್ಳವನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ಓದೋಣ. 66ನೇ ಅಧ್ಯಾಯ ವಾಕ್ಯ 2. ಇವುಗಳನ್ನೆಲ್ಲ ನಿರ್ಮಿಸಿದ್ದು ನನ್ನ ಕೈಯೇ, ಹೌದು ಇವುಗಳೆಲ್ಲ ಆದವು ನನ್ನಿಂದಲೇ. ವಿನಮ್ರರು, ಪಶ್ಚಾತ್ತಾಪ ಪಡುವವರು, ನನ್ನ ಮಾತಿನಲ್ಲಿ ಭಯಭಕ್ತಿ ಉಳ್ಳವರು, ಇಂಥವರೇ ನನಗೆ ಮೆಚ್ಚುಗೆಯಾದವರು. ಆಮೆನ್. ನನ್ನ ಮಾತಿನಲ್ಲಿ ಭಯಭಕ್ತಿ ಉಳ್ಳವರು, ಇಂಥವರೇ ನನಗೆ ಮೆಚ್ಚುಗೆಯಾದವರು. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಓದ್ತೀವಿ, ದೇವರ ವಾಕ್ಯಕ್ಕೆ ಭಯಪಡುವವನು, ದೇವರ ವಾಕ್ಯಕ್ಕೆ ಭಯಪಟ್ಟು ನಡೆಯುವವನು. ವಾಕ್ಯ ಓದೋಣ. 13ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 13ನೇ ವಾಕ್ಯ. ದೇವ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸುವವನು ಫಲ ಪಡೆಯುವನು. ದೇವ ವಾಕ್ಯವನ್ನ ಉಲ್ಲಂಘಿಸುವವನು, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾಶವಾಗುವನು. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ದೇವರ ವಾಕ್ಯಕ್ಕೆ ಭಯಭಕ್ತಿ ಇಲ್ವೋ, ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ತಿರಸ್ಕಾರ ಮಾಡ್ತಾನೋ, ಯಾವ ವ್ಯಕ್ತಿ ದೇವರ ವಾಕ್ಯಕ್ಕೆ ಮಣಿಯೋದಿಲ್ವೋ, ಯಾವ ವ್ಯಕ್ತಿ ದೇವರ ಜೀವವುಳ್ಳ ವಾಕ್ಯಗಳನ್ನ ಅಸಡ್ಡೆ ಮಾಡ್ತಾನೋ, ಆ ವ್ಯಕ್ತಿ ನಾಶವಾಗ್ತಾನೆ. ಇವತ್ತು ನಮ್ಮ ಕುಟುಂಬದಲ್ಲಿ ನಾವು ಕಳೆದುಕೊಂಡಿರುವಂತಹ ಅಥವಾ ನಾವು ನಾಶ ಮಾಡಿಕೊಂಡಿರುವಂತಹ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಇದೆಲ್ಲದಕ್ಕೂ ಮುಖ್ಯ ಕಾರಣ ದೇವರ ವಾಕ್ಯವನ್ನ ತಿರಸ್ಕಾರ ಮಾಡಿದ್ದು ಅಥವಾ ದೇವರ ವಾಕ್ಯವನ್ನ ಉಲ್ಲಂಘನೆ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಹೌದಾ? ಒಂದು ವಾಕ್ಯ ಓದೋಣ. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17 ಓದೋಣ. 107:17. ರೋಗಿಗಳಾದರವರು ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ. ರೋಗಿಗೆ ಒಳಗಾದರೂ ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ. ಒಬ್ಬ ವ್ಯಕ್ತಿ ರೋಗಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚಿತವಾಗಿ ದೇವರು ಎಚ್ಚರಿಕೆ ಕೊಟ್ಟಿರ್ತಾರೆ. ದೇವರು ಎಚ್ಚರಿಕೆ ಕೊಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಎಚ್ಚರಿಕೆ ಕೊಡದೆ ಯಾವ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಮಾಡೋದಿಲ್ಲ. ಮಾತೆ ಮರಿಯಮ್ಮನವರಿಂದ ಹಿಡಿದು ಎಲ್ಲಿಯ ತನಕ ನಮ್ಮ ತನಕ ಅವರು ಎಚ್ಚರಿಕೆ ಕೊಡದೆ ಯಾವ ಕಾರ್ಯವನ್ನು ನಮ್ಮ ಮೇಲೆ ಅಧಿಕಾರ ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರಿಗೆ ಮಾತನಾಡಿದಾಗ, ಗಬ್ರಿಯಲ್ ದೇವದೂತನು ಬಂದು ಮಾತನಾಡಿದಾಗ ಮಾತೆ ಮರಿಯಮ್ಮನವರು ಕೇಳಿಸ್ಕೊಂಡ್ರು ಅಲ್ವಾ? ಮಾತೆ ಮರಿಯಮ್ಮ ಸ್ವರವನ್ನ ಕೇಳಿಸ್ಕೊಂಡ್ರು.
ಕೇಳಿಸ್ಕೊಂಡು ಇವತ್ತು ಪ್ರತಿದಿನ ಪ್ರತಿ ಬಾರಿ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ, ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಆದರೆ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಷ್ಟೇ. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17 ಹೇಳುತ್ತೆ, ರೋಗಿಗಳಾದರವರು ಅನಾಚಾರದ ನಿಮಿತ್ತ. ಪ್ರೈಸ್ ದಿ ಲಾರ್ಡ್. ಹೇಗೆ ಸಾಧ್ಯ ಅಂತ ನಾವು ನೋಡ್ತಾ ಹೋದ್ರೆ, ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ಓದ್ತೀವಿ, ಒಬ್ಬ ರೋಗಿ ಗುಣ ಹೊಂದುವುದು ಯಾವುದೇ ಗಿಡಮೂಲಿಕೆಯಿಂದ ಅಲ್ಲ, ಅಥವಾ ಮೆತ್ತನೆ ಮಾಡುವಂತ ಯಾವುದೇ ಮುಲಾಮಿನಿಂದಲೂ ಅಲ್ಲ. ಏ ಸರ್ವೇಶ್ವರ, ಅದಾಯಿತು ಎಲ್ಲವನ್ನು ಸ್ವಸ್ಥವಾಗಿಸುವ ನಿಮ್ಮ ವಾಕ್ಯದಿಂದ, ನಿಮ್ಮ ಜೀವವುಳ್ಳ ವಾಕ್ಯದಿಂದ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಜೀವವುಳ್ಳ ವಾಕ್ಯಗಳನ್ನು ನಾವು ತಿರಸ್ಕಾರ ಮಾಡುವಾಗ ಲೋಕ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಲೋಕದ ವಿಷಯಗಳು ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಲೋಕ ನಮ್ಮನ್ನು ಬಹಳ ಪ್ರೀತಿ ಮಾಡುತ್ತೆ. ಯಾವಾಗ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯದಿಂದ ನಾವು ದೂರವಾದಾಗ. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಾಗ ಲೋಕ ಏನ್ ಮಾಡುತ್ತೆ? ನಮ್ಮನ್ನ ಬಹಳವಾಗಿ ಪ್ರೀತಿಸುತ್ತೆ. ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಆಚಾರ ವಿಚಾರಗಳು ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಯಾವಾಗ ನಾವು ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ನಾವಿರ್ತೀವೋ, ದೇವರ ಎಚ್ಚರಿಕೆಯ ಸಂದೇಶದಲ್ಲಿ ನಾವಿರ್ತೀವೋ, ದೇವರ ಎಚ್ಚರಿಕೆಯ ಆ ಮಾರ್ಗದಲ್ಲಿ ನಾವಿರ್ತೀವೋ, ಆಗ ನಾವು ಸುರಕ್ಷಿತರು. ಆಮೆನ್. ಅದಕ್ಕೆ ಹೇಳೋದು ಕೀರ್ತನೆ ಗ್ರಂಥದಲ್ಲಿ ನಾವು ಓದ್ತೀವಿ, ಏನು? ದೇವಾಶ್ರಿತರು ಸುರಕ್ಷಿತರು. ಇದೆಯಾ? ದೇವಾಶ್ರಿತರು ಸುರಕ್ಷಿತರು, ದೇವರೊಂದಿಗೆ ಇರುವವರು ಸುರಕ್ಷಿತರು. ಹಾಗಾಗಿ ದೇವರ ವಾಕ್ಯದಲ್ಲಿ ಅದನ್ನು ಆಲಿಸಬೇಕಾದ್ರೆ, ಅದನ್ನು ಧ್ಯಾನಿಸಬೇಕಾದ್ರೆ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕು. ಕೆಲವು ಜನ ನೋಡಿ, ದೇವರ ವಾಕ್ಯ ದೇವಾಲಯದಲ್ಲಿ ಚರ್ಚಲ್ಲಿ ಓದಬೇಕಾದ್ರೆ ಅಥವಾ ಚರ್ಚಲ್ಲಿ ಬೋಧನೆ ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ? ಲೋಕದ ವಿಷಯದಲ್ಲಿ ಅವರು ಮಗ್ನರಾಗಿರ್ತಾರೆ ಅಲ್ವಾ? ಇದಕ್ಕೆ ಯಾರು ಹೇಳ್ಕೊಟ್ರು ಅವ್ರಿಗೆ? ಲೋಕದ ವಿಷಯದಲ್ಲಿ ಮಗ್ನರಾಗಿರ್ಲಿಕ್ಕೆ ಯಾರು ಹೇಳ್ಕೊಟ್ರು? ಯಾಜಕರು ಹೇಳಿದ್ರ? ಬೋಧಕರು ಹೇಳಿದ್ರ? ಇಲ್ಲ. ಹಾಗಾದ್ರೆ ಹೇಳ್ಕೊಟ್ಟಿದ್ಯಾರು? ಲೋಕ ಅಲ್ವಾ? ಲೋಕ ಯಾರಿಗೂ ಸೇರಿತು? ಲೋಕನ ಸೈತಾನನಿಗೆ ಸೇರಿತು. ಸೈತಾನನಿಗೆ. ನೋಡಿ, ಯಾವಾಗಲೂ ಅಷ್ಟೇ ದೇವರ ಜೀವವುಳ್ಳ ವಾಕ್ಯಗಳನ್ನ ಆಲಿಸುವ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಜೀವವುಳ್ಳ ವಾಕ್ಯಗಳನ್ನ ತಿರಸ್ಕಾರ ಮಾಡುವವರು ಸೈತಾನನ ಮಕ್ಕಳಾಗಿರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಎಲ್ಲ ಕಡೆ ಅವರು ಪ್ರಬೋಧನೆ ಕೊಡಬೇಕಾದ್ರೆ ಏನ್ ಹೇಳ್ತಾರೆ? ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಾರಿಗ ಬೇಕೋ ಅವನೇನ್ ಮಾಡ್ತಾನೆ? ದೇವರ ವಾಕ್ಯವನ್ನ ಹುಡುಕ್ತಾನೆ. ಪ್ರತಿದಿನ ಹುಡುಕ್ತಾ ಇರ್ತಾನೆ. ದೇವರ ವಾಕ್ಯವನ್ನ ಪ್ರತಿದಿನ ಹುಡುಕ್ತಾ ಇರ್ತಾನೆ. ಪ್ರತಿ ಸಮಯದಲ್ಲೂ ಹುಡುಕ್ತಾ ಇರ್ತಾನೆ. ದೇವ್ರು ನನ್ನೊಂದಿಗೆ ಒಂದು ಮಾತು ಮಾತಾಡೋದಿಲ್ವಾ? ದೇವ್ರು ನನ್ನೊಂದಿಗೆ ಒಂದು ಕ್ಷಣ ಮಾತಾಡಲ್ವಾ? ದೇವರು ನನ್ನೊಂದಿಗೆ ಒಂದು ಬಾರಿ ಮಾತನಾಡೋದಿಲ್ವಾ? ಏನ್ ಮಾಡ್ತಾನೆ ಅವನು? ಹುಡುಕ್ತಾ ಇರ್ತಾನೆ. ದೇವರ ಸಂದೇಶಕ್ಕಾಗಿ ಕಾದು ಕುಳಿತಿರ್ತಾನೆ. ಅದು ಅನುಭವ ಕೂಡ ನಮಗಾಗಿದೆ ಅಲ್ವಾ? ಕೊರೋನಾ ಸಮಯದಲ್ಲಿ ಬಲಿ ಪೂಜೆಗಳಿರಲಿಲ್ಲ, ಧ್ಯಾನ ಕೂಟಗಳಿರಲಿಲ್ಲ ಅಲ್ವಾ? ಅನುಭವ ಆಗಿದೆ. ಅನುಭವ ಆಗಿಲ್ಲ ಅಂತಲ್ಲ, ಇಲ್ಲ, ಆಗಿದೆಯಾ? ಪ್ರೈಸ್ ದಿ ಲಾರ್ಡ್. ಆಮೋಸ್ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ ವಾಕ್ಯ 11 ಓದೋಣ. 8ನೇ ಅಧ್ಯಾಯ 11ನೇ ವಾಕ್ಯ. ಆಮೋಸ್ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ 11ನೇ ವಾಕ್ಯ. ಒಡೆಯರಾದ ಸರ್ವೇಶ್ವರ ಇಂತೆನ್ನುತ್ತಾರೆ. ಓದಿಯ ವಾಕ್ಯವನ್ನ. ದಿನಗಳು ಬರಲಿ.
ಓದಿ ಓದಿ. ಒಡೆಯರಾದ ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನಗಳು ಬರಲಿವೆ, ಅಂದು ನಾಡಿನಲ್ಲಿ ಕ್ಷಾಮವನ್ನುಂಟು ಮಾಡುವೆನು. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವೂ ಅಲ್ಲ, ಸರ್ವೇಶ್ವರನ ಸಂದೇಶಕ್ಕಾಗಿ ಹಸಿದು ಹಂಬಲಿಸುವ ಕ್ಷಾಮ. ಯಾವ ಕ್ಷಾಮದ ಬಗ್ಗೆ ದೇವರು ತಿಳಿಸ್ತಾ ಇದ್ದಾರೆ? ದೇವರ ವಾಕ್ಯಕ್ಕೆ. ದೇವರ ವಾಕ್ಯದ ಕ್ಷಾಮ. ಈ ಪ್ರವಾದನೆ ನೆರವೇರ್ಲಿಲ್ವಾ? 100% ಈ ಪ್ರವಾದನೆ ನೆರವೇರಿತು. ನಮ್ಮ ಕಣ್ಣು ಮುಂದೆ ನೆರವೇರಿತು. ಕೊರೋನಾ ಸಮಯದಲ್ಲಿ ಯಾರು ಊಟ ಇಲ್ಲದೆ ತವಕ ಪಡ್ಲಿಲ್ಲ, ಹೌದಾ? ಊಟ ಎಲ್ಲರಿಗೂ ಇತ್ತು. ಊಟ ಎಲ್ಲರಿಗೂ ಇತ್ತು, ಕುಡಿಲಿಕ್ಕೆ ನೀರು ಕೂಡ ಇತ್ತು. ಆದ್ರೆ ಹಂಬಲಿಸಿದ ಯಾವುದಕ್ಕೋಸ್ಕರ? ದೇವರ ವಾಕ್ಯಕ್ಕೆ. ಬಲಿಪೂಜೆ ಇಲ್ಲ, ಪರಮಪ್ರಸಾದ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನೆ ನೆರವೇರಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಈ ಪ್ರವಾದನೆ ನಮ್ಮ ಜೀವನದಲ್ಲಿ ನೆರವೇರಿತು. ಹೌದಾ? ಪ್ರೈಸ್ ದಿ ಲಾರ್ಡ್. ನೆರವೇರಿತು. ಈ ಪ್ರವಾದನೆ, ಬೈಬಲ್ ಅಲ್ಲಿರುವ ಎಲ್ಲಾ ಪ್ರವಾದನೆಗಳು ನೆರವೇರ್ತಾ ಇದೆ. ಆದ್ರೂ ಕೂಡ ಏನಾಗ್ತಲ್ಲ, ನಾವು ಎಚ್ಚೆತ್ತುಕೊಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಎಚ್ಚೆತ್ತುಕೊಂಡ್ರೆ ಖಂಡಿತವಾಗ್ಲೂ ನಾವು ದೇವರ ವಾಕ್ಯಕ್ಕೆ ಭಯ ಪಡ್ತೀವಿ. ಯಾಕಂದ್ರೆ ನೋಡಿ, ಆಮೋಸ್ ಪ್ರವಾದಿಯ ಗ್ರಂಥ ಬರ್ದಿದ್ಯಾವಾಗ? ನಿನ್ನೆ ಮೊನ್ನೆನ ಬರ್ದಿದ್ದಿಲ್ಲ, 2025. ಅದಕ್ಕಿಂತ ಮುಂಚೆ ಅಲ್ವಾ? ಅದಕ್ಕಿಂತ ಮುಂಚೆ ಪ್ರಭು ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಹೌದಾ? ಮುಂಚಿತವಾಗಿ ಬರೆದದ್ದು. ಪವಿತ್ರಾತ್ಮರ ಎಚ್ಚರಿಕೆ ಸಂದೇಶ ಬರೆದಿಟ್ಟು ಕೊರೋನಾ ಬಂದಿದೆ ಯಾವಾಗ? 2019 ಅಲ್ವಾ? 19ರಲ್ಲಿ. ಈಗ ಯಾರಿಗೆ ಎಚ್ಚರಿಕೆ ಕೊಟ್ರು ಅವರು? ಅವ್ರ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ? ನಮಗೆ. ಈಗ ಅದು ಕೊರೋನಾ ಬರೋದಕ್ಕಿಂತ ಮುಂಚೆ ಆಮೋಸ್ ಪ್ರವಾದಿಯ ಗ್ರಂಥ ನಮ್ಮ ಕೈಯಲ್ಲಿ ಇತ್ತು. ಇರ್ಲಿಲ್ವಾ? ಬೈಬಲ್ ಇರ್ಲಿಲ್ವಾ? ಆರೋಗ್ಯ ಸಮೀಪದ ಕೈಯಲ್ಲಿ ಬೈಬಲ್ ಇರ್ಲಿಲ್ವಾ ಕೊರೋನಾ ಬರೋದಕ್ಕಿಂತ ಮುಂಚೆ? ಕೊರೋನಾ ಬರೋದಕ್ಕಿಂತ ಮುಂಚೆ ಆಮೋಸ್ ಪ್ರವಾದಿಯ ಗ್ರಂಥ ನಿಮ್ಮ ಕೈಯಲ್ಲಿ ಇರ್ಲಿಲ್ವಾ? ಇರಿ, ಆರೋಗ್ಯ ಸಮೀಪದವ್ರಿಗೆ ಏನು ಕನ್ಫ್ಯೂಸ್ ಆಗ್ತದೆ. ಇಲ್ವಾ? ಲಿಮಾ ಸಿಸ್ಟರ್, ಒಂದು ನಿಮಿಷ. ಅವ್ರ ಬ್ರದರ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಅವ್ರಿಗೇನೋ ಡೌಟ್ ಬರ್ತಾ ಇದೆ. ಆರೋಗ್ಯ ಸಮೀಪದಲ್ಲಿ ಇದ್ದೀರಾ? ಆಮೋಸ್ ಪ್ರವಾದಿಯ ಗ್ರಂಥ ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಕೈಯಲ್ಲಿ ಇತ್ತು. ಆದ್ರೆ ಈ ವಾಕ್ಯ ನಮಗೆ ಅರಿವಿರ್ಲಿಲ್ಲ. ಈ ವಾಕ್ಯ ನಮ್ಗೆ ಅರಿವಿರ್ಲಿಲ್ಲ. ನೋಡಿ, 2025 ಅಥವಾ 3000 ವರ್ಷಗಳ ಹಿಂದೆ ದೇವರು ಬರೆದಿಟ್ಟಿರುವುದು ಇವತ್ತು ಎಚ್ಚರಿಕೆಯಾಗಿ, ಹೌದಾ? ಎಚ್ಚರಿಕೆ ಕೊಟ್ಟ ಮೇಲೆ ತಾನೇ ಅವರು ಇದು ಮಾಡಿದ್ದು. ಕರೆಕ್ಟಾ? ಲಿವರ್ ಸಿಸ್ಟರ್, ಎಲ್ಲೆಲ್ಲಿ ಹೋಗಿದ್ರಿ ಕೊರೋನಾ ಟೈಮಲ್ಲಿ ಚರ್ಚ್ಗೆ? ಪ್ರೈಸ್ ದಿ ಲಾರ್ಡ್. ಲಿಮಸ್ಟ್ ಇದ್ರಿರಾ? ಲಿಮಾ ಸಿಸ್ಟರ್, ಕೊರೋನಾ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ ಚರ್ಚ್ಗೆ? ಬಲಿಪೂಜೆಗೆ ಎಲ್ಲೆಲ್ಲಿ ಹೋಗಿದ್ರಿ? ಮನೆಯಲ್ಲೇ ಇದ್ದು ಅಲ್ವಾ? ತಿಂತಾ ಇದ್ದು, ಕುಡ್ಕೊಂಡು. ಕೊರೋನಾ ಬಂತು. ಆದ್ರೆ ಯಾವಾಗ ಎಚ್ಚರಿಕೆ ಕೊಟ್ಟಿದ್ದು? ಸರಿಸುಮಾರು 3000 ವರ್ಷಗಳ ಹಿಂದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು, ಭಯ ಭಕ್ತಿ ಉಳ್ಳವರಾಗಿ ನಾವೇನ್ ಮಾಡ್ಬೇಕು? ದೇವರ ವಾಕ್ಯಗಳನ್ನ ಆಲಿಸಿ, ಧ್ಯಾನಿಸಿ, ಅದರಲ್ಲಿ ವಿಶ್ವಾಸ ಇಟ್ಟು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟಾಗ ಮಾತ್ರ ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಈಗ ಬಲಿಪೂಜೆ ಎಷ್ಟು ಸಮಯ ಇಟ್ಟಿದ್ದಾರೆ ಧರ್ಮಸಭೆಯಲ್ಲಿ? ಎಷ್ಟು ಸಮಯ? 1 ತಾಸು ಅಲ್ಲ, ಎಷ್ಟು ಸಮಯ? ಒಂದು ಬಲಿಪೂಜೆಗೆ ಎಷ್ಟು ಸಮಯ? 1 ತಾಸು.
1 ಅವರ್ ಅಲ್ವಾ? ಹೌದು ಬ್ರದರ್. ಯಾಕೆ 2 ಅವರ್ ಇಟ್ಟಿಲ್ಲ? ಯಾಕೆ 2 ಅವರ್ ಇಟ್ಟಿಲ್ಲ? ಜನಗಳಿಗೆ ಕೇಳಕ್ಕೆ ಟೈಮ್ ಇಲ್ಲ. ಜನಗಳಿಗೆ ಕೇಳೋದಕ್ಕೆ ಸಮಯ ಸಾಕು. ಟೈಮ್ ಇಲ್ಲ. ಅವ್ರೇನ್ ಮಾಡ್ತಾರೆ? ಬಂದಿದ ತಕ್ಷಣ ಎದ್ದು ಬಿದ್ದು ಓಡ್ತಾ ಇರ್ತಾರೆ. ಹೌದಾ? ನಿಜನಾ? ಹೌದು ಬ್ರದರ್. ನಿಜ ಅಲ್ವಾ? ನಿಜ ಬ್ರದರ್. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಮಧ್ಯಕ್ಕೆ ಬರ್ತಾರೆ, ಮಧ್ಯ ಬಲಿ ಪೂಜೆಗೆ. ಆ ರೀತಿ ಇರಬೇಕಾದ್ರೆ ಅವಸರದಲ್ಲಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ದೇವರು ಮಾತಾಡ್ತಾರ ಅಥವಾ ಕಾದು ಕುಳಿತಿರೋರೊಂದಿಗೆ ಮಾತಾಡ್ತಾರ? ಎಂದಿಗೂ ಸಾಧ್ಯ ಇಲ್ಲ ಬ್ರದರ್. ಎಂದಿಗೂ ಸಾಧ್ಯ ಇಲ್ಲ. ಒಟ್ಟಿಗೆ ಮಾತಾಡ್ತಾರೆ ಬ್ರದರ್. ಯಾರು ಕಾದು ಕುಳಿತಿರ್ತಾರೋ ಅವರೊಂದಿಗೆ ದೇವರು ಮಾತಾಡ್ತಾರೆ. ವಾಕ್ಯ ಇರೋದು ಹಂಗೇನೆ. ಹೌದಲ್ವಾ? ಈಗ ದೇವರು ನಮ್ಮನ್ನ ಆರಿಸಿಕೊಂಡಿದ್ದು ಅವರನ್ನು ಸ್ತುತಿ ಮಾಡಲು, ಮಹಿಮೆ ಪಡಿಸಲು, ಅವರನ್ನ ಆರಾಧಿಸಿ ಇಡೀ ಲೋಕಕ್ಕೆ ಅವರ ಪ್ರೀತಿಯನ್ನು ಸಾರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡ್ರು. ಆದ್ರೆ ನಾವೇನ್ ಮಾಡೋದು? ದಿನದಿಂದ ದಿನ ಕಳೆಯುತ್ತಾ ಸಮಯ ಕೊಡದೆ ನಾವೇನ್ ಮಾಡೋದು? ನಮಗೆ ಬೇಕಾದ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡೋದು. ಹೌದಾ? ಹೌದು. ಉಪದೇಶ ಗ್ರಂಥ 7ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಉಪದೇಶಕ ಗ್ರಂಥ 7ನೇ ಅಧ್ಯಾಯ 29ನೇ ವಾಕ್ಯ, ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಉಂಟು ಮಾಡಿದ್ರು, ಆದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಸಮಸ್ಯೆಗಳನ್ನ ತಾನೇ ಬರಮಾಡ್ಕೊಂಡ. ಆ ವಾಕ್ಯ ಓದಿ. ಇದೊಂದು ನಿನಗೆ ತಿಳಿದಿರಲಿ, ದೇವರು ಮನುಷ್ಯರನ್ನು ಸಜ್ಜನರನ್ನಾಗಿ ಸೃಷ್ಟಿಸಿದರು, ಮನುಷ್ಯರಾದರೂ ಅನೇಕ ಸಮಸ್ಯೆಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ನನಗೆ ಕಂಡು ಬಂದದ್ದು ಇದುವೇ. ಹೌದು. ಯಾಕೆಂದ್ರೆ ದೇವರು ಮನುಷ್ಯರನ್ನು ಉಂಟು ಮಾಡಬೇಕಾದ್ರೆ ಸಜ್ಜನರನ್ನಾಗಿ, ಅಂದ್ರೆ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಮನುಷ್ಯನಾಗಿ ದೇವರು ಉಂಟು ಮಾಡಿದ್ರು. ಆದ್ರೆ ಮನುಷ್ಯ ತನ್ನ ಸ್ವಾರ್ಥ, ತನ್ನ ಕೆಟ್ಟ ಆಲೋಚನೆ, ತನ್ನಲ್ಲಿದ್ದಂತಹ ಆ ಸೈತಾನನ ಸ್ವಭಾವಗಳನ್ನ ಬರಮಾಡ್ಕೊಂಡು ಅವನೇನ್ ಮಾಡ್ದ? ಅನೇಕ ಸಮಸ್ಯೆಗಳನ್ನ ಬರಮಾಡ್ಕೊಂಡ. ಅನೇಕ ಸಮಸ್ಯೆಗಳು ಬರಮಾಡ್ಕೊಂಡ ಮೇಲೆ ಅವನು ಮಾಡಿದ ಕಾರ್ಯ ಯಾವುದು? ಅವನು ಮಾಡಿದ ಕಾರ್ಯ ಯಾವುದು? ದೇವರನ್ನ ದೂಷಿಸ್ಲಿಕ್ಕೆ ಪ್ರಾರಂಭ ಮಾಡದ. ದೇವರನ್ನ ದೂಷಿಸ್ಲಿಕ್ಕೆ. ಈಗ ಆದಾಮ್ ಮತ್ತೆ ಹವ್ವಳಿಗೆ ಏದೇನ್ ತೋಟದಲ್ಲಿ ದೇವರು ಎಚ್ಚರಿಕೆ ಕೊಟ್ಟಿಲ್ಲ? ಕೊಟ್ಟಿದ್ರು. ಕೊಟ್ಟು ಮಾರನೇ ದಿನಕ್ಕೆ ಸೈತನ ಬಂದು ಆಕ್ರಮಣ ಮಾಡ್ಕೊಂಡ. ಹೌದಾ? ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದೇವರು ಎಚ್ಚರಿಕೆ ಕೊಟ್ಟು ಮಾರನೆಯ ದಿನ ಬಂದು ಸೈತನ ಆಕ್ರಮಣ ಮಾಡ್ಕೊಂಡ? ಇಲ್ಲ ಬ್ರದರ್, ಹೊಂಚು ಹಾಕಿ ಕಾಯ್ಕೊಂಡಿದ್ದ ಬ್ರದರ್. ಸುಮಾರು ವರ್ಷಗಳು ಕಾದು ಕುಳಿತಿದ್ದ ಅವನು. ಹೊಂಚು ಹಾಕಿ ಕಾದು ಕುಳಿತಿದ್ದ ಸುಮಾರು ವರ್ಷಗಳ ಕಾಲ. ಈಗ ನಮ್ಮ ಜೀವನದಲ್ಲೂ ಹಂಗೆ ಅಲ್ವಾ? ನೋಡಿ, ಇವಾಗ ನಮ್ಮ ಜೀವನದಲ್ಲಿ ನಾವು ಏನು ಅನುಭವಿಸ್ತಾ ಇದೀವಿ, ಎಲ್ಲದಕ್ಕೂ ಕಾರಣ ಏನು? ನಾವು ದೇವರ ವಾಕ್ಯಕ್ಕೆ ಕಿವಿ ಕೊಡದ ಕಾರಣ, ದೇವರ ವಾಕ್ಯವನ್ನ ಸ್ವೀಕಾರ ಮಾಡಿಕೊಳ್ಳದ ಕಾರಣ, ದೇವರ ವಾಕ್ಯದೊಂದಿಗೆ ನಾವು ಜೀವಿಸದೇ ಇರೋದೇ ಪ್ರಮುಖವಾದ ಕಾರಣ. ವಾಕ್ಯ ಏನ್ ಹೇಳ್ತದೆ? ಉಪದೇಶಕ 7:29 ಮನುಷ್ಯ ಅನೇಕ ಸಮಸ್ಯೆಗಳನ್ನ ಕಲ್ಪಿಸಿಕೊಂಡಿದ್ದಾನೆ. ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋದು, ದೇವರು ಮಾಡಿಲ್ಲ, ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಆಮೇನ್. ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋದು. ದೇವರು ಒಳ್ಳೆಯವರು. ಆಮೇನ್. ಇದ್ದೀರಾ? ಎಲ್ಲರೂ ಇದ್ದೀರಾ? ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಓಕೆ.
ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಇರ್ಬೋದು ಮೋಸ್ಟ್ಲಿ. ದೇವರು ಮನುಷ್ಯನನ್ನ ಉಂಟು ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಉಂಟು ಮಾಡಿದ್ರು. ಈಗ ನಮಗೆ ಒಂದು ಮಗು ಹುಟ್ಟುತ್ತದೆ, ಮಗು ಹುಟ್ಟಬೇಕಾದ್ರೆ ಅದೇನೋ ತುಂಬಾ ಕೆಟ್ಟ ಒಂದು ಇದರಿಂದ ಹುಟ್ಟುತ್ತಾ, ಕೆಟ್ಟ ನಮ್ಮ ತರ ಕೆಟ್ಟ ಆಲೋಚನೆಗಳು, ಯಾವ ರೀತಿ ಮೋಸ ಮಾಡಬೇಕು, ಹೆಂಗೆ ಇದು ಮಾಡಬೇಕು, ದೇವರಿಗೆ ವಿರುದ್ಧವಾಗಿ ಆ ತರ ಹುಟ್ಟುತ್ತಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಹೇಗೆ ಹುಟ್ಟುತ್ತೆ? ಹೇಗೆ ಹುಟ್ಟುತ್ತೆ? ಬಹಳ ಅಲ್ವಾ? ಯಾವುದೇ ಅದಕ್ಕೆ ಕಳಂಕ ಯಾವುದಿಲ್ಲ. ಕಳಂಕ ಯಾವುದು ಇಲ್ಲ, ಕಳಂಕ ಯಾವುದು ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಮಕ್ಕಳಂತೆ ಮಾರ್ಪಡದೆ ಹೋದರೆ ದೇವರ ರಾಜ್ಯ ಸೇರೋದಿಲ್ಲ. ಹೇಳ್ತಾರಾ? ಹೇಳ್ತಾರಾ? ಓದಿ ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 3. ಪರಿವರ್ತನೆ ಬ್ರದರ್ 18:3 ಓದಿ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೀನಿ. ನೋಡಿ, ಅಲ್ಲಿ ಹೇಳ್ತಿದ್ದಾರೆ, ನೀವು ಮಗುವಿನ ಹಾಗೆ ನೀವು ಪರಿವರ್ತನೆ ಹೊಂದದೆ ಹೋದ್ರೆ. ನೋಡಿ, ಮಗು ಹುಟ್ಟಿದಾಗ ಅದಕ್ಕೆ ಯಾವುದೇ ಲೋಕದ ಆಸೆಗಳು, ಲೋಕದ ವಿಷಯಗಳು ಅದಕ್ಕೆ ಏನಿಲ್ಲ, ಬೇಕಿಲ್ಲ. ಆ ಅರಿವೇ ಇರೋದಿಲ್ಲ, ಲೋಕದ ಅರಿವು ಇರೋದಿಲ್ಲ. ಈಗ ತಾಯಿ ಹುಟ್ಟಿದ ತಕ್ಷಣ ತಾಯಿಗೆ ಮೋಸ ಮಾಡಬೇಕು, ತಂದೆಗೆ ಮೋಸ ಮಾಡಬೇಕು ಅನ್ನೋ ಅರಿವು ಇರುತ್ತಾ? ಅಥವಾ ಹುಟ್ಟಿದ ತಕ್ಷಣ ತಾಯಿಗೆ ಹೊಡೆಯುತ್ತಾ? ಅಥವಾ ಹುಟ್ಟಿದ ತಕ್ಷಣ ತಾಯಿನ ಇದು ಮಾಡುತ್ತಾ, ತಂದೆನ ಇದು ಮಾಡುತ್ತಾ? ಅದೇ 25 ವರ್ಷ ಆದ್ಮೇಲೆ ಎಲ್ಲ ಮಾಡುತ್ತಲ್ವಾ? ಅದಕ್ಕೆ ಯೇಸು ಹೇಳ್ತಾರೆ, ನೀವು ಮಕ್ಕಳಂತೆ ಪರಿವರ್ತನೆ ಹೊಂದದಿದ್ದರೆ ದೇವರ ರಾಜ್ಯವನ್ನ ನೀವು ಸೇರೋದಿಲ್ಲ. ಮಕ್ಕಳಂತೆ ಪರಿವರ್ತನೆ ಯಾವ ರೀತಿ ಆಗೋದು ಅಂತ ಹೇಳಿದ್ರೆ, ಪರಿಶುದ್ಧರಾದಾಗ ಮಾತ್ರ. ಆ ಪರಿಶುದ್ಧತೆ ನಮ್ಮಲ್ಲಿ ಬಂದಾಗ ಮಾತ್ರ. ಆ ಪರಿಶುದ್ಧತೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದೇವರ ಜೀವವುಳ್ಳ ವಾಕ್ಯಗಳಿಂದ. ಆಮೆನ್. ದೇವರ ಜೀವವುಳ್ಳ ವಾಕ್ಯಗಳಿಂದ. ನೋಡಿ, ಇದರಲ್ಲಿ ಒಂದು ಕೀರ್ತನೆ ಗ್ರಂಥದಲ್ಲಿ ಯುವಕರ ಬಗ್ಗೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯುವಕರು ನಡತೆಯಲ್ಲಿ ಶುದ್ಧವಾಗಿರಲು ಹೇಗೆ ಸಾಧ್ಯ? ಯುವಕರು ನಡತೆಯಲ್ಲಿ ಶುದ್ಧವಾಗಿರಲು ಹೇಗೆ ಸಾಧ್ಯ ಅಂತ ಅಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದ್ರೆ, ಯಾಕಂದ್ರೆ ಎಲ್ಲರೂ ಯುವಕರಾದ್ಮೇಲೆ, ಯುವತಿಯರಾದಾಗ ಮಾತ್ರ ಏನ್ ಮಾಡ್ತಾರೆ? ಅಲ್ಲಿ ದಾರಿ ತಪ್ಪುವಂಥದ್ದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 9ರಲ್ಲಿ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 9ರಲ್ಲಿ ನಾವು ನೋಡ್ತೀವಿ, ನಡತೆಯಲ್ಲಿ ಶುದ್ಧವಿರಲು ಯುವ ಜನರಿಗೆ ಹೇಗೆ ಸಾಧ್ಯ? ಪ್ರಶ್ನೆ ಅದು. ಹೇಗೆ ಸಾಧ್ಯ? ಇರಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ವಾಕ್ಯಕ್ಕೆ ಅನುಸಾರವಾಗಿ ಸಾಧ್ಯ. ವಾಕ್ಯದ ಅನುಸರಣೆ ಇಂದಲೇ ಅವರಿಗೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ತಿನ್ಲಿಕ್ಕೆ, ಕುಡಿಲಿಕ್ಕೆ, ಮಜಾ ಮಾಡ್ಲಿಕ್ಕೆ, ಬೇರೆಯವ್ರ ಮನೆ ಕತೆ ಕಾದಂಬರಿಗಳು ಮಾತಾಡ್ಲಿಕ್ಕೆ ಅಥವಾ ಅದನ್ನ ಕೇಳಿಸ್ಕೊಳ್ಳಕ್ಕೆ ನಮಗೆ ಟೈಮ್ ಇದೆ. ಆದ್ರೆ ದೇವರ ಜೀವವುಳ್ಳ ವಾಕ್ಯವನ್ನ ಆಲಿಸ್ಲಿಕ್ಕೆ ಏನಿಲ್ಲ. ಟೈಮ್ ಇಲ್ಲ. ಯಾವಾಗ ನಾವು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡ್ತೀವೋ, ಎಚ್ಚರಿಕೆಯ ಸಂದೇಶವನ್ನು ನಾವು ತಿರಸ್ಕಾರ ಮಾಡ್ತೀವೋ, ಆಗ ನಾವು ರೋಗಿಗಳಾಗ್ತೀವಿ. ಏನಕ್ಕೆ ಆಗ್ತೀವಿ ಅಂತ ಹೇಳಿದ್ರೆ, ಅದು ಒಂದು ಅನಾಚಾರ ಅಂತ ಹೇಳ್ತಾರೆ. ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ನಾವು ಒಬ್ಬರ ಹತ್ರ ಮಾತಾಡ್ತಾ ಇದೀವಿ, ಆ ವ್ಯಕ್ತಿ ಸಡನ್ ಆಗಿ ಎದ್ದೋದ, ಏನಂತೀವಿ ನಾವು ಅವಾಗ? ಏನಂತ ಹೇಳ್ತೀವಿ? ಅಥವಾ ನಿಮ್ಮ ಮಕ್ಕಳು ಮಾತಾಡ್ತಾ ನೀವೇನೋ ಕೇಳ್ತಾ ಇರ್ತೀರಾ, ಅಥವಾ ನೀವೇನೋ ಬುದ್ಧಿವಾದ ಹೇಳ್ತಾ ಇರ್ತೀರಾ, ಅವರು ಸಡನ್ ಆಗಿ ಎದ್ದೋದ್ರು, ಅವಾಗ ಮರ್ಯಾದೆ ಹೋಯ್ತಾ ಇದೆಯಾ ಅಂತ ಅಲ್ವಾ? ತಿರಸ್ಕಾರ ಮಾಡ್ದಂಗೆ ಅಲ್ವಾ?
ಹೌದು ಈಗ ನಾವು ಹಂಗೆ ಅಲ್ವಾ? ದೇವರ ವಾಕ್ಯ ಚರ್ಚಲ್ಲಿ ನಿನ್ನೆ ಒಬ್ಬ ವ್ಯಕ್ತಿ ನಾನು ನೋಡಿದೆ, ಯಾಜಕರು ಪ್ರಬೋಧನೆ ಕೊಡ್ತಾ ಇದ್ದಾರೆ, ಅತಿ ಸುಂದರವಾದ ಒಂದು ಪ್ರಬೋಧನೆ. ಆದ್ರೆ ಆ ವ್ಯಕ್ತಿಗೆ ಫೋನ್ ರಿಂಗ್ ಆಯ್ತು, ರಿಂಗ್ ಆಗಿದ ತಕ್ಷಣ ಎತ್ಕೊಂಡು ಹೋಗ್ತದೆ ನಾವು ಆಚೆಗಡೆ. ಫೋನ್ ರಿಂಗ್ ಆಯ್ತು, ಫೋನ್ ತಗೊಂಡು ಹೋಗ್ತಾನೆ. ಏನು ಅಷ್ಟು ದೇವರ ವಾಕ್ಯಕ್ಕಿಂತ ಪ್ರಮುಖವಾಗಿದೆಯಾ? ಇಲ್ಲ ಬ್ರದರ್, ಮುಖ್ಯವಾಗಿಲ್ಲ ಬ್ರದರ್. ಅವನು ಮೂಡುತನದಿಂದ ಅವನು ತಗೊಂಡೋಗಿದ್ದಾನೆ. ನೋಡಿ, ಇನ್ನೊಂದು ವಾಕ್ಯ ಓದಿ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 127. ಇದು ಬರ್ಕೊಳ್ಳಿ, ವಾಕ್ಯ ಬರ್ಕೊಳ್ಳಿ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 127ನೇ ವಾಕ್ಯ. ಚಿನ್ನ ಅಪರಂಜಿ ಬಿತ್ತಲು ಪ್ರಿಯ, ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ಚಿನ್ನ ಅಪರಂಜಿಗಿಂತಲೂ ಪ್ರಿಯ, ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ಚಿನ್ನ ಅಪರಂಜಿಗಿಂತಲೂ ದೇವರ ವಾಕ್ಯ ಶ್ರೇಷ್ಠವಾದುದು. ಅದೇ ಗ್ರಂಥ, ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 72ನೇ ವಾಕ್ಯದಲ್ಲಿ ಓದೋಣ. 72ನೇ ವಾಕ್ಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ದೇವರ ಜೀವವುಳ್ಳ ವಾಕ್ಯ 1000 ಬೆಳ್ಳಿ ಚಿನ್ನ ನಾಣ್ಯಗಳಿಗಿಂತಲೂ ಶ್ರೇಷ್ಠವಾದುದು. ಅದನ್ನ ತಿರಸ್ಕಾರ ಮಾಡಿ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಹೇಗಿರ್ಬೋದು ನಮ್ಮ ಜೀವನ? ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಪ್ರತಿ ಬಾರಿ ಎಚ್ಚರಿಕೆ ಕೊಡ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆ ಕೊಡ್ತಾರೆ. ನಾವು ತಿರಸ್ಕಾರ ಮಾಡಿ ಹೌದಾ? ಉಪದೇಶಕ ಗ್ರಂಥ 7:29 ಹೇಳೋ ಪ್ರಕಾರ ನಾವೇ ಬರ ಮಾಡ್ಕೊಂಡಿರೋದು ಎಲ್ಲ ಕೇಡು, ನೇಮಿಸಿದ್ದಾರೆ. ಎಲ್ಲ ಕೇಡನ್ನ ನಮ್ಮನ್ನ ದೇವರು ಉಂಟು ಮಾಡ್ಬೇಕಾದ್ರೆ ನಮ್ಮನ್ನ ಪಾಪಿಗಳಾಗಿ ಉಂಟು ಮಾಡಲಿಲ್ಲ. ಇವನು ಕಷ್ಟಕ್ಕಾಗಿಯೇ, ಇವನು ಕಷ್ಟ ಪಡಬೇಕು ಲೋಕದಲ್ಲಿ, ಇವನು ವೇದನೆ ಪಡಬೇಕು, ಇವನು ಕಣ್ಣೀರು ಪಡಬೇಕು, ಕಣ್ಣೀರಲ್ಲೇ ಕೈ ತೊಳಿಬೇಕು ಇವ್ರ ಕುಟುಂಬ ಅಂತ ಎಲ್ಲಾರು ದೇವರು ಆ ರೀತಿ ಪ್ಲಾನ್ ಮಾಡಿ ಏನಾದ್ರು ಉಂಟು ಮಾಡಿದಾರ? ಎಂದಿಗೂ ಇಲ್ಲ. ನಮ್ಮನ್ನ ದೇವರು ಉಂಟು ಮಾಡಿದೆ ಪರಿಶುದ್ಧತೆಯಲ್ಲಿ. ಆದ್ರೆ ಸಮಸ್ಯೆಗಳನ್ನ ಬರ ಮಾಡ್ಕೊಂಡಿದ್ಯಾರು? ನಾವೇ ಬರ ಮಾಡ್ಕೊಂಡಿದ್ದು. ಯಾಕೋಬ ಅತಿ ಸುಂದರವಾಗಿ ಬರೀತಾರೆ. ನೋಡಿ, ಯಾಕೋಬನ ಗ್ರಂಥಕ್ಕೆ ಹೋಗೋಣ. 1ನೇ ಅಧ್ಯಾಯ ವಾಕ್ಯ 13-14 ಎರಡು ಓದಿ. ಪಾಪ ಪ್ರಲೋಭನೆಗೆ 13 ಪಾಪ ಪ್ರಲೋಭನೆಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದಲೇ ಬಂದವು ಎಂದು ಯಾರು ಹೇಳದಿರಲಿ, ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಮತ್ತು ಯಾರನ್ನು ಅಂತ ಪ್ರಲೋಭನೆಗೆ ಗುರಿಪಡಿಸುವುದಿಲ್ಲ. ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರುಚ್ಛೆಯಿಂದಲೇ ಅದು ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ. ಓಕೆ, ಎರಡು ಸೇರಿ ಒಬ್ರು ಯಾರಾದ್ರೂ ಒಟ್ಟಿಗೆ ಓದಿ, ಯಾಕಂದ್ರೆ ಗ್ಯಾಪ್ ಬಿಟ್ಟಾಗ ಸ್ವಲ್ಪ ಅರ್ಥನೇ ಹೋಗ್ಬಿಡುತ್ತೆ. ಎರಡು ಸೇರಿ ಒಬ್ರು ಓದಿ, ಎರಡು ಒಟ್ಟಿಗೆ 13-14 ವಾಕ್ಯಗಳು. ಪಾಪ ಪ್ರಲೋಭನೆಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದಲೇ ಬಂದವು ಎಂದು ಯಾರು ಹೇಳದಿರಲಿ, ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಮತ್ತು ಯಾರನ್ನು ಅಂತ ಪ್ರಲೋಭನೆಗೆ ಗುರಿಪಡಿಸುವುದಿಲ್ಲ. ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರೀಚ್ಛೆಯಿಂದಲೇ, ಅದು ಅವನನ್ನ ಆಕರ್ಷಿಸಿ ಮರುಳುಗೊಳಿಸುತ್ತದೆ. ಈ ಪ್ರಲೋಭನೆಗಳು ದುರುಚ್ಛೆ ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ ಏದೇನ್ ತೋಟದಲ್ಲಿ ದುರುಚ್ಛೆ ಬಂದದ್ದು. ನೋಡಿ, ವಾಕ್ಯ ಓದಿಬೇಕಾದ್ರೆ ಆದಿಕಾಂಡ
ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 6ನೇ ವಾಕ್ಯದಲ್ಲಿ ಹವ್ವಳು ಹೇಳುವಂತ ಪದಗಳು ಮಾತುಗಳು ಏನಂತ ಹೇಳಿದ್ರೆ, ಈ ಮರದ ಹಣ್ಣು ಆಮೇನ್. ಊಟಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅದೊಂಥರ ದುರಿಚ್ಛೆ ಅಲ್ವಾ ಅದು, ಎಷ್ಟು ಚೆನ್ನಾಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ರಮಣೀಯವಾಗಿದೆ, ಅಯ್ಯೋ ತಿನ್ಬೋದಲ್ವಾ, ಇದನ್ನ ತಿನ್ಬೋದಲ್ವಾ. ದುರಿಚಿತನೇ ಇದು. ಈಗ ನಮ್ಮಲ್ಲಿ ಕೂಡ ದುರಿಚಿತನೇ. ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ, ಸಂಬಂಧ ಇಲ್ದಿರೋದು ಅಂದ್ರೆ ಅವಶ್ಯಕತೆ ಇಲ್ದಿರುವಂತ ಎಲ್ಲಾ ವಸ್ತುಗಳನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಬೇಡವಾದದ್ದು ಎಲ್ಲವನ್ನ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇದೀವಾ ಇಲ್ವಾ ನಾವು? ಬೇಕಾಗಿಲ್ಲ, ಬೇಕಾಗಿಲ್ಲ, ನಮಗೆ ಕುಟುಂಬಕ್ಕೆ ಬೇಕಾಗಿಲ್ಲ, ಆದ್ರೂ ಕೂಡ ಮಾಡೋದು. ಅವಳಿಗೆ ದುರುಚ್ಛೆ ಕೊಟ್ಟದ್ದು ಸೈತಾನ ನೋಡಿ. ಅದು ಇವತ್ತಿನವರೆಗೂ ಹಾಗೆ ಮುಂದುವರಿತಾ ಇದೆ. ಇವತ್ತಿಗೂ ಹೆಂಗಸರು ಏನ್ ಮಾಡ್ತಾರೆ ಹೇಳಿ, ದುರುಚ್ಛೆಗೆ ಒಳಗಾಗ್ತಾರೆ. ಅವ್ರು ನೋಡಿ, ಅವರ 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 ಒಂದು ಸಣ್ಣ ಉದಾಹರಣೆ ಏನಂತ ಹೇಳಿದ್ರೆ, ಅವರಲ್ಲಿ ತುಂಬಾ ಬಟ್ಟೆಗಳಿರ್ತವೆ ಹಾಕೊಳ್ಳಿಕ್ಕೆ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅವ್ರ ಬಾಯಿಂದ ಬರುವಂತದ್ದೇನು, ನನ್ನ ಹತ್ರ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಈ ಕಲರ್ ಇಲ್ಲ, ಈ ಡಿಸೈನ್ ಇಲ್ಲ. ಅವ್ರು ಹೇಳೋದು ಎರಡೇ, ಆ ಕಡೆ ಕಡೆ ಕನ್ಫ್ಯೂಸ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಏನು, ಈ ಡಿಸೈನ್ ಇಲ್ಲ ಅಥವಾ ಈ ಕಲರ್ ಇಲ್ಲ, ಇಷ್ಟೇ ಅವ್ರು ಹೇಳೋದು. ಅದೇನದು, ದುರುಚ್ಛೆ ಅದು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ದುರುಚ್ಛೆಗೆ ಒಳಗಾಗ್ತೀವೋ ಆಗ ನಾವು ಪಾಪ ಮಾಡ್ತೀವಿ. ಪಾಪಕ್ಕೆ ಒಳಗಾಗುವಾಗ ನಾವು ದೇವರ ವಾಕ್ಯವನ್ನು ನಾವು ಮೀರುತ್ತೀವಿ. ಇಲ್ಲಿ ಈ ಯಾಕೋಬನ ಮುಖಾಂತರ ಪವಿತ್ರಾತ್ಮ ಬರೆದಿಡ್ಲಿಕ್ಕೆ ಕಾರಣ, ಇದೊಂದು ಎಚ್ಚರಿಕೆ ಸಂದೇಶ ಬರೆದಿಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀನು ದುರುಚ್ಛೆಗೆ ಒಳಗಾಗಬೇಡ, ವ್ಯಾಮೋಹಕ್ಕೆ ಒಳಗಾಗಬೇಡ, ಆಸೆಗೆ ಒಳಗಾಗಬೇಡ. ಅದಕ್ಕೋಸ್ಕರನೇ ಹೇಳೋದು, ದೇವರ ವಾಕ್ಯಕ್ಕೆ ನಾವು ಭಯಪಟ್ಟು ನಡಿಬೇಕು. ಅಯ್ಯೋ ಏನಾಗುತ್ತೆ ಆಗ್ಲಿ ಬಿಡು, ಆಮೇಲೆ ನೋಡೋಣ ಅಂತ ನಾವೇನಾದ್ರೂ ಆ ರೀತಿ ನಾವು ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡಿದ್ದೆ ಆದ್ರೆ ಅದು ಒಂದು ರೋಗಕ್ಕೆ, ಇಲ್ಲಾಂದ್ರೆ ದುಃಖಕ್ಕೆ, ವೇದನೆಗೆ ಅದು ಕಾರಣವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್, ಅರ್ಥ ಆಯ್ತು. ಓಕೆ, ಈಗ ಮಾತೆ ಮರಿಯಮ್ಮನವರಿಗೆ ದೇವರು ಆ ಒಂದು ಸಂದೇಶವನ್ನ ಕೊಟ್ಟಾಗ, ಗಾಬ್ರಿಯಲ್ ದೇವದೂತರು ಸಂದೇಶ ಕೊಟ್ಟಾಗ ಮಾತೆ ಮರಿಯಮ್ಮ ಅದನ್ನ ಏನ್ ಮಾಡಿದ್ರು, ತುಂಬಾ ಅಲಕ್ಷ್ಯ ಮಾಡಿದ್ರ, ಅಂಗೀಕರಿಸ್ಕೊಂಡ್ರು, ಆಗ್ಲಿ. ಅದಾದ್ಮೇಲೆ ಅಲಕ್ಷ್ಯ ಮಾಡಿದ್ರ, ನಾಳೆ ಮಾಡನ್ ಬಿಡು, ನಾಡಿದ್ ಮಾಡನ್ ಬಿಡು. ಅದನ್ನ ಬಹಳ ಭಯಭಕ್ತಿಯಿಂದ, ಗೌರವದಿಂದ ಆ ವಾಕ್ಯಕ್ಕೆ ತಲೆ ಬಾಗಿದ್ರು. ಹೌದಾ? ಈಗ ಎಷ್ಟು ಜನ ನಾವು ಭಾನುವಾರ ದೇವರನ್ನ ಆರಾಧಿಸುವಂತ ದಿನ, ದೇವರನ್ನ ಮಹಿಮೆ ಪಡಿಸುವಂತ ದಿನ, ಎಷ್ಟು ಜನ ನಾವು ಚರ್ಚಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದೀವಿ? 8 ಗಂಟೆ ಬಲಿ ಪೂಜೆ ಇದ್ರೆ 7:50 ಅಥವಾ 7:45 ಹೋಗಿ ಕುತ್ಕೊಂತ ಇದೀವಿ. ಸರಿ, ಪೂಜೆ ಮುಗಿದ ಮೇಲೂ ಕೂಡ ಅರ್ಧ ಗಂಟೆ ಅಥವಾ 15 ನಿಮಿಷ ಅಲ್ಲೇ ಆಲಯದಲ್ಲೇ ಕುತ್ಕೊಂಡು ವಾಪಸ್ ಬರ್ತಾ ಇದೀವಿ. ಹೇಳಿ ನೋಡೋಣ, ಯಾರಾದ್ರೂ ಇದ್ದೀವಾ? ಇಲ್ಲ. ನಮ್ಗೆಲ್ಲ ಅವಸರ, ಬೇಗ ಹೋಗ್ಬೇಕು, ಬೇಗ ಬರಬೇಕು. ಯಾರು ಗೊತ್ತು, ದೇವರು ಕೊನೆಯಲ್ಲಿ ಮಾತಾಡ್ಬೋದು, ಎಲ್ಲರೂ ಹೋದ್ಮೇಲೆ ಮಾತಾಡ್ಬೋದಲ್ವಾ? ಹೌದಾ ಇಲ್ಲ? ಕೊನೆಯಲ್ಲಿ ಮಾತಾಡ್ಬೋದು, ಶಾಂತವಾಗಿರ್ಬೇಕಾದ್ರೆ ಮಾತಾಡ್ಬೋದು, ಎಲ್ಲರೂ ಹೋದ್ಮೇಲೆ ಮಾತಾಡ್ಬೋದು, ಯಾರಿಲ್ಲ ಅಂತ ಹೇಳಿದ್ದು. ಕಾದು ಕುಳಿತಿರುವವರು ಭಾಗ್ಯವಂತರು. ಆಮೆನ್. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಾಗೋಯ್ತು. ಏನ್ ಎಚ್ಚರಿಕೆ? ವಿವೇಕಿ ಹಾಗೂ ಅವಿವೇಕಿ, ವಿವೇಕಿಗಳು ಅವಿವೇಕಿಗಳು. ಇದೆಯಾ ಬ್ರದರ್? ಇದೆಯಾ? ಇದೆ ಬ್ರದರ್. ವಿವೇಕಿಗಳು ಅವಿವೇಕಿಗಳು. ಎಣ್ಣೆ ಅವ್ರೇನ್ ಮಾಡಿದ್ರು, ವಿವೇಕಿಗಳು ಏನ್ ಮಾಡಿದ್ರು, ಎಣ್ಣೆಯನ್ನ ಇಟ್ಟಿದ್ರು ಅಲ್ವಾ? ಎಣ್ಣೆ ಇಟ್ಕೊಂಡಿದ್ರು, ಎಣ್ಣೆನು ಇಟ್ಟಿದ್ರು, ಬುತ್ತಿನೂ ಇಟ್ಟಿದ್ರು, ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಈಗ ಇಲ್ಲಿ ದೀಪ ಅಂದ್ರೆ ಯಾವ್ದಕ್ಕೆ ನಾವು ಹೋಲಿಸ್ತೀವಿ? ಬೈಬಲ್ ಅಲ್ಲಿ ಯಾವ್ದಕ್ಕೆ ಹೋಲಿಕೆ ಆಗುತ್ತೆ ದೀಪ ಅಂತ ಹೇಳಿದ್ರೆ? ಪ್ರಭು ಯೇಸು ಕ್ರಿಸ್ತರು. ಹೌದಾ? ಪ್ರಭು ಯೇಸು ಕ್ರಿಸ್ತರು. ನಿಜನಾ? ನಿಜ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜಗಜ್ಯೋತಿ. ಜಗಜ್ಯೋತಿ. ಪ್ರೈಸ್ ದಿ ಲಾರ್ಡ್.
ಹೇಳಿದಾರಾ? ಹೇಳಿದ್ದಾರೆ ಬ್ರದರ್. ನಾನೇ ಜಗಜ್ಯೋತಿ ಅಲ್ವಾ? ನಾನೇ ಜಗಜ್ಯೋತಿ ಮೇಲೆ ದೀಪ, ದೀಪ ಅವರೇ ದೀಪ. ಮತ್ತೆ ಜೊತೆಗೆ ಎಣ್ಣೆಯನ್ನ ಶೇಖರಣೆ ಇಟ್ಕೊಂಡಿದ್ರು ಯಾರು? ವಿವೇಕಿಗಳು. ದೇವರ ವಾಕ್ಯ. ವಾಕ್ಯ, ಪ್ರಭುವಿನ ವಾಕ್ಯ ಅಲ್ವಾ? ಯೇಸು ಸ್ವಾಮಿಯ ವಾಕ್ಯಗಳು. ಹೌದು. ಯೇಸು ಸ್ವಾಮಿ ಹಾಗೂ ಅವರ ವಾಕ್ಯಗಳು ನಮ್ಮಲ್ಲಿದ್ದಾಗ, ಅದೆರಡು ನಮ್ಮಲ್ಲಿದ್ದಾಗ, ಇನ್ನೊಂದು ವಾಕ್ಯ ಓದಿ. ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯ. 15:7. ನೀವು ನನ್ನಲ್ಲಿಯೂ ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ಇದು ವಾಕ್ಯ, ಇದು ಎಚ್ಚರಿಕೆಯ ವಾಕ್ಯ. ಹೌದಾ? ಎಚ್ಚರಿಕೆಯ ವಾಕ್ಯ, ಅದು ವಾಗ್ದಾನ. ಹೌದು. ಏನ್ ಬೇಕಾದ್ರೂ ಹೇಳ್ಬೋದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದರೆ ನೀವು ಏನು ಬೇಕಾದರೂ ಕೇಳಬಹುದು, ಅದು ನಿಮಗೆ ಸಿಗುವುದು. ಇದನ್ನು ಹೇಳಿದ್ಯಾರು? ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಏನ್ ಬೇಕಾದ್ರೂ ಕೇಳಿ. ಅವಾಗ ನಾವು ಏನ್ ಬೇಕಾದ್ರೂ ಕೇಳಿದ್ರು ಕೊಡ್ತಾರೆ. ಆದ್ರೆ ಅದು ಪರಲೋಕದ ಆಲೋಚನೆ ಅಂತ ಇರಬೇಕು. ನಾವು ಕೇಳುವಂಥದ್ದು ಪರಲೋಕದ ಆಲೋಚನೆ ಅಂತ ಇರಬೇಕು. ಪರಲೋಕ ಮೆಚ್ಚುವಂತ ಕಾರ್ಯವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಒಂದು 10-15 ದೇವರ ವಾಕ್ಯಗಳು ಇಟ್ಕೊಂಡು ನಾಳೆ ಬೆಳಗ್ಗೆ ನಾನು CM ಆಗಬೇಕು, ನಾಳೆ ಬೆಳಗ್ಗೆ ನಾನು PM ಆಗಬೇಕು, ಅಥವಾ ನಾಳೆ ಬೆಳಗ್ಗೆ ನಾನು ದೊಡ್ಡ ಪ್ರವಾದಿ ಆಗಬೇಕು, ದೊಡ್ಡ ಬೋಧಕನ ಆಗುತ್ತಾ? ಸಾಧ್ಯವಿಲ್ಲ. ಕಾರಣ ಅವ್ರು ನಮ್ಮಲ್ಲಿಲ್ಲ. ಯಾರು ನಮ್ಮಲ್ಲಿಲ್ಲ? ದೇವರ ವಾಕ್ಯ. ಅದೇ ಬ್ರದರ್, ಒಂದು 100-150 ವಾಕ್ಯಗಳಿದೆ. ಇದ್ದ ಮೇಲೆ ನಾವು ಆ ರೀತಿ ಕೇಳಿದ್ರೆ ಆಗುತ್ತಾ? ಇಲ್ಲ, ಆಗಲ್ಲ ಬ್ರದರ್. ಯಾಕಾಗಲ್ಲ? ಅದರಂತೆ ನಡಿಬೇಕು ನಾವು. ಯಾವ್ದಂತ ನಡಿಬೇಕು? ದೇವರ ವಾಕ್ಯ. ಹೌದು, ಓಕೆ. ದೇವರ ವಾಕ್ಯದಂತೆ ನಡೀತಾ ಇದೀವಿ ಕೂಡ. ದೇವರ ವಾಕ್ಯ ನಮ್ಮಲ್ಲಿದೆ, ಅದರಂತೆ ನಾವು ನಡೀತಾ ಇದೀವಿ. ಆದ್ರೆ ನಾಳೆ ಬೆಳಗ್ಗೆ ನಾವು CM ಇಲ್ಲ PM ಆಗ್ಬೇಕು ಅಂದ್ರೆ ಅದು ನೆರವೇರುತ್ತಾ? ಇಲ್ಲ ಬ್ರದರ್, ಅದು ಲೋಕಲ್ ಸಂಬಂಧಪಟ್ಟಿದ್ದಲ್ವಾ ಬ್ರದರ್? ಯೇಸು ಕ್ರಿಸ್ತರು ನಮ್ಮಲ್ಲಿ ಇರೋದಿಲ್ಲ ಬ್ರದರ್, ಆ ರೀತಿ ಮಾಡೋದ್ರಿಂದ. ಯಾಕೆ ಇರೋದಿಲ್ಲ? ನೀವು ನನ್ನಲ್ಲಿಯೂ ನಿಮ್ಮ ವಾಕ್ಯ ನನ್ನಲ್ಲಿ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಮಾತ್ರ ಅಂತ. ಹೌದು, ಈಗ ಅವ್ರ ವಾಕ್ಯ ನಮ್ಮಲ್ಲಿ ಇದೆ ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಅವರ ವಾಕ್ಯ ನಮ್ಮಲ್ಲಿ ಇದೆ, ಇದ್ಮೇಲೆ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ಅವ್ರು ಹೇಳಿದ್ದಾರೆ, ನೀನು ಏನು ಬೇಕಾದ್ರೂ ಕೇಳ್ಬೋದು, ಅದು ನಿನಗೆ ಸಿಗುತ್ತಂತ ಹೇಳಿದ್ದಾರೆ. ಬಟ್ ನಾವು ಕೇಳ್ತಾ ಇದೀವಿ. ನಾಳೆ ಬೆಳಗ್ಗೆ ನಾನು CM ಆಗಬೇಕು ಅಥವಾ PM ಆಗಬೇಕು, ಬೇರೆ ಏನೋ ಒಂದು ದೊಡ್ಡದಾಗಿ ಕೇಳ್ತಾ ಇದೀವಿ. ಅದು ನೆರವೇರುತ್ತಾ? ನೆರವೇರಲ್ಲ ಬ್ರದರ್. ಯಾಕೆಂದ್ರೆ ಅದು ಲೋಕಕ್ಕೆ ಸಂಬಂಧಪಟ್ಟಿದ್ದು, ಸ್ವರ್ಗಕ್ಕೆ ಸಂಬಂಧಪಟ್ಟಂತ ವಿಷಯ ಇರಬೇಕು. ಓಕೆ, ಕರೆಕ್ಟ್ ಇದೆ. ಯಾಕೆ ನೆರವೇರಲ್ಲ ಅಂತ ಹೇಳಿದ್ರೆ, ದೇವರು ಪ್ರತಿ ಒಬ್ಬೊಬ್ಬರ ಮೇಲೆ ಒಂದೊಂದು ಯೋಜನೆ ಇಟ್ಟಿದ್ದಾರೆ. ಆಮೇನ್, ಹೌದಾ? ಹೌದು ಬ್ರದರ್. ಒಬ್ಬ ಪ್ರವಾದಿಯಾಗಿ ಕೆಲವು ವ್ಯಕ್ತಿಗಳನ್ನು ದೇವರು ಆರಿಸ್ಕೊಂಡ್ರೆ ಅವರ ಯೋಜನೆಯಂತೆ ನಾವಿದ್ದು ಕೇಳುವ ಎಲ್ಲವನ್ನ ದೇವರೇನ್ ಮಾಡ್ತಾರೆ? ದಯಪಾಲಿಸ್ತಾರೆ, ನೆರವೇರಿಸ್ತಾರೆ. ಅದಕ್ಕೆ ವಿರುದ್ಧವಾಗಿರೋದನ್ನ ದೇವರು ನೆರವೇರಿಸೋದಿಲ್ಲ. ಅದಕ್ಕೆ ವಿರುದ್ಧವಾಗಿರೋದನ್ನ ದೇವರು ಏನ್ ಮಾಡಲ್ಲ? ನೆರವೇರಿಸಲ್ಲ. ಈಗ ಒಂದು ಸಣ್ಣ, ನಾನು ಇದೇ ರೀತಿ ಧ್ಯಾನ ಮಾಡಬೇಕಾದ್ರೆ ಒಂದು ಸಣ್ಣ ವಾಕ್ಯದ ಮುಖಾಂತರ ದೇವರು ನನಗೆ ಏನ್ ಮಾಡಿದ್ರು? ಎಚ್ಚರಿಕೆ ಕೊಟ್ಟರು. ಏನು ಅಂತ ಹೇಳಿದ್ರೆ, ಒಂದು ವಾಕ್ಯ ಓದೋಣ, ಬೇಗ ಓದೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 7ನೇ ವಾಕ್ಯ ಓದಿ. 13:7. ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಇದೆ. ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯ ಗಳಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ನೀಡಲಾಯಿತು. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಜಾತಿ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅಧಿಕಾರವನ್ನು ಕೊಡಲಾಯಿತು. ಈಗ ಒಂದು ಉದಾಹರಣೆಗೆ, ದೇವರು ನಮ್ಮನ್ನ ಕರ್ನಾಟಕಕ್ಕೆ ಕಳಿಸ್ತಾ ಇದ್ದಾರೆ. ಈಗ ಅಬ್ರಾಹ್ಮನಿಗೆ ಹೇಳಿದ್ರು ಆದಿಕಾಂಡದ 12ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನಿಗೆ ಹೇಳಿದ್ರು, ನಾನು ಏಳುವ
ಜಾಗಕ್ಕೆ ನೀನು ಹೋಗ್ಬೇಕು ಅಷ್ಟೇ. ನಾನು ನಿನಗೆ ತೋರಿಸಿದ ಜಾಗಕ್ಕೆ ನೀನು ಹೋಗ್ಬೇಕು. ಹೇಳಿದ್ರ ಸರ್ವೇಶ್ವರ ಸ್ವಾಮಿ ಅಬ್ರಾಹ್ಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಳನ್ನು ಬಿಟ್ಟು, ಬಂಧು ಬಳಗದವರನ್ನು ಬಿಟ್ಟು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ನೀನು ಹೋಗು. ಅಷ್ಟೇ ದೇವರು ಹೇಳಿದ್ದು. ಅದಕ್ಕೆ ನಾವು ತಲೆ ಬಾಗಬೇಕು. ಆ ದೇವರ ವಾಕ್ಯಕ್ಕೆ ನಾವು ತಲೆ ಬಾಗಬೇಕು. ಈಗ ಉದಾಹರಣೆಗೆ ನಾನು ಈ ಒಂದು ವಾಕ್ಯವನ್ನು ಹಿಡ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೆ, ಜಾತಿ, ಭಾಷೆ, ಕುಲ, ಗೋತ್ರಗಳ ವಿಷಯದಲ್ಲಿ. ಈಗ ಒಬ್ಬ ವ್ಯಕ್ತಿ ತಮಿಳುನಾಡಲ್ಲಿದ್ದಾರೆ, ಅವರನ್ನ ದೇವರು ಕರ್ನಾಟಕಕ್ಕೆ ಕರ್ಕೊಂಬಂದ್ರು. ಇನ್ನೊಬ್ಬ ವ್ಯಕ್ತಿ ಕೇರಳದಲ್ಲಿದ್ದಾರೆ, ಆ ವ್ಯಕ್ತಿಯನ್ನ ಕೂಡ ದೇವರು ಕರ್ನಾಟಕಕ್ಕೆ ಕರ್ಕೊಂಬಂದ್ರು. ಇನ್ನೊಬ್ಬ ವ್ಯಕ್ತಿ ಉತ್ತರ ಭಾರತ, ಅಲ್ಲೂ ಕೂಡ ಕರ್ನಾಟಕಕ್ಕೆ ಕರ್ಕೊಂಬಂದ್ರು. ಓಕೆ, ಕರ್ನಾಟಕಕ್ಕೋಸ್ಕರ ಏನಕ್ಕೋಸ್ಕರ ಕರ್ಕೊಂಬಂದ್ರು? ಇಲ್ಲಿ ಕರ್ನಾಟಕಕ್ಕೆ ಕರ್ಕೊಂಬರ್ಲಿಕ್ಕೆ ಉದ್ದೇಶ ಏನು? ದೇವರ ವಾಕ್ಯ ಸಾರಲು, ದೇವರ ವಾಕ್ಯ ಸಾರುವುದಕ್ಕಾಗಿ. ಹೌದಾ? ಹೌದು ಬ್ರದರ್. ಅವ್ರು ಹೇಳಿದೇನು? ನೀನು ಅಲ್ಲಿಗೆ ಹೋಗು, ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ತಿಳಿಸ್ಕೊಡ್ತೀನಿ, ನಾನು ತಿಳಿಸ್ಕೊಡ್ತೀನಿ, ನಿನ್ ಜೊತೆಲಿ ಇರ್ತೀನಿ, ನೀನು ಹೋಗು. ನೀನು ಹೋಗು, ನಾನು ಹೇಳಿದ ಕೆಲಸ ನೀನ್ ಮಾಡು, ನೀನ್ ಅಲ್ಲಿಗೆ ಹೋಗು. ಆದ್ರೆ ಈಗ ತಮಿಳುನಾಡಿನಿಂದ ಬಂದಂತ ವ್ಯಕ್ತಿ ಈ ಕರ್ನಾಟಕಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಸ್ವಂತ ಆಲೋಚನೆಯಲ್ಲಿ ಅವನು ಏನಾದ್ರೂ ಕಾರ್ಯ ಮಾಡ್ತಾ ಹೋದ್ರೆ ಅದು ದೇವರ ಪ್ಲಾನ್ಗೆ ವಿರುದ್ಧವಾಗಿದೆಯೋ ಅಥವಾ ಪ್ಲಾನ್ ತರ ಇದೆಯಾ? ಎಸ್. ಯಾವಾಗ ನಾವು ದೇವರ ಯೋಜನೆಗೆ ವಿರುದ್ಧವಾಗಿರ್ತೀವೋ ಆಗ ಅವನು ಬಾಧೆಗೊಳಗಾಗ್ತಾನೆ, ಹಿಂಸೆಗೊಳಗಾಗ್ತಾನೆ. ಕರ್ನಾಟಕಕ್ಕೆ ಹೋಗು ಅಂತ ಹೇಳಿದ್ರೆ ಅಥವಾ ತಮಿಳುನಾಡಿಗೆ ಹೋಗು ಅಂತ ಹೇಳಿದ್ರೆ, ಕೇರಳಕ್ಕೆ ಹೋಗು ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾರೋ ಅದನ್ನ ಮಾತ್ರ ನಾವು ಮಾಡಬೇಕು. ನಮ್ಮ ಆಲೋಚನೆಯಂತೆ ಅಧಿಕ ಪ್ರಸಂಗತನ ನಾವು ಮಾಡಬಾರದು. ಈಗ ಈ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಕಿತ್ತಾಡ್ತಿರೋದು ಯಾವ ವಿಷಯಕ್ಕೆ ಗೊತ್ತಾ? ಯಾವ ವಿಷಯ? ಭಾಷೆ. ಅಲ್ಲಿಂದ ಬಂದಂತ ವ್ಯಕ್ತಿ ಇಲ್ಲಿ ಬಂದ ಮೇಲೆ ತನ್ನದೇ ಆದ ಭಾಷೆಯನ್ನ ಪ್ರಾರಂಭ ಮಾಡ್ತಾನೆ. ಆದ್ರೆ ಇಲ್ಲಿ ಸರ್ವೇಶ್ವರ ಸ್ವಾಮಿ ಅಬ್ರಾಹ್ಮನಿಗೆ ಹೇಳಿದೇನು? ನಾನು ಹೇಳೋ ಜಾಗಕ್ಕೆ ಹೋಗು, ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡು. ಹೌದಾ? ಅದೇ ಆಲೋಚನೆ ಅಲ್ವಾ ದೇವರು ನಮ್ಮನ್ನು ಕೂಡ ಕರ್ನಾಟಕಕ್ಕೆ ಕರ್ಕೊಂಡ್ ಬಂದಿದ್ದು? ಅದೇ ಆಲೋಚನೆ ತಾನೆ ಕೇರಳಗೆ ಕೆಲವು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ದು. ಅದೇ ಆಲೋಚನೆ. ದೇವರ ವಾಕ್ಯಕ್ಕೆ ನಾವು ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಯೆಶಾಯ ಪ್ರವಾದಿಯ ಗ್ರಂಥ 66ನೇ ಅಧ್ಯಾಯ ವಾಕ್ಯ 2 ಹೇಳೋ ಪ್ರಕಾರ ಅವರ ಜೀವವುಳ್ಳ ವಾಕ್ಯಕ್ಕೆ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ನ ಬಿಟ್ಟು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಏನ್ ಮಾಡ್ತೀವಿ? ಸಮಸ್ಯೆಗಳನ್ನ ಉಪದೇಶಕ ಗ್ರಂಥ ನಾವೇ ಬರ ಮಾಡ್ಕೊಳ್ತೀವಿ. ಉಪದೇಶಕ 7:29 ಹೇಳೋ ಪ್ರಕಾರ ನಾವು ಬರ ಮಾಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರನ್ನ ಮೊದಲು ಮಹಿಮೆ ಪಡಿಸ್ಬೇಕು. ನಂತರ ಎರಡನೇದಾಗಿ, ಅಪ್ಪ ಈ ದಿನ ನನ್ನ ಪ್ಲಾನ್ ಏನು? ನೀವು ನನ್ನ ಮೇಲೆ ಏನ್ ಪ್ಲಾನ್ ಇಟ್ಟಿದ್ದೀರ? ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲವನ್ನ ನನಗೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ಪವಿತ್ರಾತ್ಮರ ಮುಖಾಂತರ ದೇವರು ಸಕಲವನ್ನ ತಿಳಿಸ್ಕೊಡ್ತಾರೆ. ಅವರ ಪ್ಲಾನ್ ಅಂತೆ ನಾವಿದ್ರೆ, ಅವರ ಯೋಜನೆಯಂತೆ ನಾವಿದ್ರೆ ಖಂಡಿತವಾಗ್ಲೂ ಅವರು ನಮಗೆ ಸುರಕ್ಷತೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸುರಕ್ಷತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ವಾಕ್ಯ ಹೇಳೋ ಪ್ರಕಾರ ದೇವರ ವಾಕ್ಯಕ್ಕೆ ನಾವು ಭಯ ಭಕ್ತಿ ಉಳ್ಳವರಾದ ವ್ಯಕ್ತಿಗಳಾಗಿರ್ಬೇಕು. ಯಾವ ರೀತಿ ಮಾತೆ ಮರಿಯಮ್ಮನವರು ಆ ಒಂದು ಸ್ವರವನ್ನ ಕೇಳಿಸಿಕೊಂಡ ತಕ್ಷಣ ಅವರು ಭಯ ಭಕ್ತಿಯಿಂದ ಆ ಒಂದು ವಾಕ್ಯವನ್ನು ನೆರವೇರುವಂತೆ ತಮ್ಮನ್ನೇ ತೊಡಗಿಸ್ಕೊಂಡ್ರು. ಹೌದಾ? ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಬರೋ ತಿಂಗಳು ನೋಡೋಣ, ಆಮೇಲೆ ನೋಡೋಣ. ಜೋಸಫರ್ಗೆ ಹೋಗಿ ಹೇಳಲಿಲ್ಲ, ಇರ್ಲಿ ಬಿಡಪ್ಪ ಒಂದ್ ಸ್ವಲ್ಪ ದಿನ ನೋಡೋಣ, ಆಮೇಲೆ ಹಂಗೆ ದೇವರು ಮರ್ತೋಗ್ತಾರೆ, ನಾವು ಮರ್ತೋಗ್ತೀವಿ ಅಂತ ಹೇಳಲಿಲ್ಲ. ಆಗ ಏನ್ ಹೇಳಿದ್ರು? ಇದೋ ನಾನು ದೇವರ ದಾಸಿ.
ದಾಸಿ ನೀವು ದಾಸಿ. ನುಡಿದಂತೆ ನನಗಾಗಲಿ. ನೀವ್ ಹೇಳಿದಂತೆ ನನಗಾಗಲಿ. ನೀವು ಹೇಳಿದಂತೆ ನನಗಾಗಲಿ. ಅದು ನಾನು ಮಾಡೇ ಮಾಡ್ತೀನಿ, ನಾನು ಮಾಡ್ತೀನಿ. ಹೇಳಿದ್ರು ಎಲ್ಲಾ ಸಂತರುಗಳು ಹೇಳಿದ್ರು, ಬ್ರದರ್. ಎಲ್ಲಾ ಸಂತರುಗಳು ಹೇಳಿದ್ರು ಅದನ್ನೇ. ದೇವರೇ, ನೀವು ನುಡಿದಂತೆ ನನಗಾಗಲಿ. ನಾನೊಬ್ಬ ಕೆಲಸಗಾರ, ಆಮೆನ್. ನಾನೊಬ್ಬ ಕೆಲಸಗಾರ ಸ್ವಾಮಿ. ಎಲ್ಲಾ ಸಂತರು ಹೇಳಿದ್ದು ಅದನ್ನೇ. ಆದ್ರೆ ಈ ದಿನಗಳಲ್ಲಿ ನಾವು ಹಂಗೆ ಹೇಳ್ತಾ ಇಲ್ಲ. ನಾವೇನ್ ಹೇಳ್ತಾ ಇದೀವಿ? ನಾನು ಪಾಸ್ಟರ್, ನಾನು ಯಾಜಕ, ನಾನು ಪೋಪ್, ನಾನು ಬಿಷಪ್, ನಾನು ದೊಡ್ಡ ವಿಶ್ವಾಸಿ, ನಾನು ಆ ಥರ ವ್ಯಕ್ತಿ, ನಾನು ಈ ಥರ ವ್ಯಕ್ತಿ. ಇದೆಲ್ಲ ಎಲ್ಲಿಂದ ಬಂತು? ಸೈತಾನನಿಂದ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಸಾವಿರಾರು ಬೆಳ್ಳಿ ನಾಣ್ಯಗಳಿಗಿಂತಲೂ ಶ್ರೇಷ್ಠವಾದುದು, ಚಿನ್ನ ಅಪರಂಜಿಗಿಂತಲೂ ಶ್ರೇಷ್ಠವಾದುದು. ಅತಿ ಶ್ರೇಷ್ಠ. ಆಮೆನ್. ಆಮೆನ್. ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ಆಮೆನ್. ನಾಶ ಆಗ್ತಾನೆ ಅಲ್ವಾ? ನಾಶವಾಗ್ತಾನೆ, ಎಲ್ಲ ಕಳ್ಕೊಳ್ತಾನೆ. ಪವಿತ್ರಾತ್ಮರ ನೋಡಿ, ಅವನು ಈಗ ನಾಶವಾಗ್ತಾನೆ ಅಂದ್ರೆ ಕೆಲವು ಜನ ಹೇಳ್ತಾರೆ, ಹೆಂಗ್ ನಾಶ ಆಗ್ಬಿಡ್ತಾನೆ? ಅವನು ಜೀವಂತವಾಗಿ ಅವನಲ್ಲ, ಏನು ಹೆಂಗಿ ಅಂತ ಕತೆ ಕಾದಂಬರಿ ಎಲ್ಲ ಓದ್ತಾ ಇರ್ತಾರೆ. ಆದ್ರೆ ಬೈಬಲ್ ಹೇಳುತ್ತೆ ಅವ್ನು ಏನ್ ಕಳ್ಕೊಳ್ತಾನೆ ಗೊತ್ತಾ? ಅವ್ನು ಏನ್ ಕಳ್ಕೊಳ್ತಾನೆ ಗೊತ್ತಾ? ಒಂದು ವಾಕ್ಯ ಓದ್ಬಿಟ್ಟು ನಂತರ ನಾವು ಮುಗಿಸೋಣ. ದೇವರ ಸರ್ವಸ್ವ. ಇದಕ್ಕೆ ಹೋಗೋಣ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22 ನಾವು ಓದೋಣ. ಬೇಗ ಓದಿ. 5:22. ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ. ಇನ್ನೊಂದ್ಸಲ ಒಳ್ಳಬಲ್ಲ. ಓದಿ. ಸದ್ಗುಣ, ಪ್ರಾಮಾಣಿಕತೆ. ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದು ಎಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ. ಇಂಥವುಗಳನ್ನ ಅವನು ಕಳ್ಕೊಳ್ತಾನೆ. ಇಂಥವುಗಳನ್ನ ಅವನು ಕಳ್ಕೊಂಡ ಮೇಲೆ ಅವನ ಜೀವನ ಏನಾಗಿರುತ್ತೆ? ಅವನು ಬದುಕಿರ್ತಾನೆ. ಇದನ್ನೆಲ್ಲ ಕಳ್ಕೊಂಡ ಮೇಲೆ ಅವನು ನರಕ ಅಲ್ವಾ? ನಾಶ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಆಮೆನ್. ಆಮೆನ್.